ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ನಮ್ಮ ಮನೆಯಲ್ಲಿ ಕನ್ಯಾ ಪೂಜೆನ ಹೇಗೆ ಮಾಡಿದೆ, ಯಾವತ್ತು ಮಾಡಿದೆ, ಯಾರ್ಯಾರೆಲ್ಲ ಬಂದಿದ್ರು ಅನ್ನೋ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಗೈಸ್. ನಾನು ಹೀಗೆ 9 ಕನ್ಯಾ ಮನೆಗಳನ್ನ ಕರೆದಿದ್ದೆ. ಅವರು ಕೂಡ ತುಂಬ ಖುಷಿಯಿಂದಾನೇ ಬಂದಿದ್ದರು. ಈ ಪೂಜೆಯನ್ನು ನವರಾತ್ರಿ ದಿನ 8ನೇ ದಿನದಲ್ಲಿ ಅಂದರೆ ಅಷ್ಟಮಿ ದಿನದಲ್ಲಿ ಮಾಡಬೇಕಾಗತ್ತೆ. ಆ ದಿನದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಟ್ ಆದರೆ ಸಂಜೆ ಮಾಡಿದ್ರೆ ತುಂಬ ಉತ್ತಮ ಹಾಗೂ ಪ್ರಶಸ್ತ. ಹಾಗಾಗಿ ಅವರಿಗೆಲ್ಲ ಆರತಿ ಮಾಡಿ ಒಳಗೆ ಕರೆದು ಕಾಲು ತೊಳೆದು ಅರ್ಶಿನ ಇಟ್ಟು ಮತ್ತು ಅವ್ರಿಗೆ ಏನೇನೆಲ್ಲ ಇಷ್ಟ ಆಗುತ್ತೋ ಅದೆಲ್ಲ ತಿಂಡಿ ಮಾಡಿದ್ದೆ. ಸೊ ಎಲ್ರಿಗೂ ಊಟಕ್ಕಿಟ್ಟು ಮತ್ತು ಹೆಣ್ಮಕ್ಳಿಗೆ ಏನು ಇಷ್ಟ ಆಗತ್ತೆ ಅದನ್ನು ಗಿಫ್ಟ್ಸಾಗಿ ಕೂಡ ತಂದಿದ್ದೆ ನಾನು. ಕಮಲದಲ್ಲಿ ನಿಂತೋಳೆ ಕಮಲೆ ಕರಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿದಯ ಮಾಡಿ ಸಮ್ಮ. ನಾನು ಈ ಪೂಜೆನ ತುಂಬ ವರ್ಷಗಳಿಂದ ಮಾಡ್ತಿದ್ದೀನಿ ಹಾಗೂ ನಾನು ತುಂಬ ಇಷ್ಟಪಟ್ಟು ಮಾಡೋ ಪೂಜೆ ಇದು. ಗಿಫ್ಟ್ ಅಂತ ಬಂದಾಗ ಎಲ್ಲ ಹೆಣ್ಮಕ್ಳಿಗೂ ಏನು ಕೊಟ್ಟರು ಇಷ್ಟ ಆಗುತ್ತೆ. ಅದರಲ್ಲೂ ಅವ್ರು ಇಷ್ಟಪಡೋ ವಸ್ತುಗಳನ್ನ ಕೊಟ್ಟಾಗಂತೂ ಇನ್ನೂ ತುಂಬಾ ಇಷ್ಟ ಆಗುತ್ತೆ. ಸೊ ಪ್ರತಿ ಮಕ್ಕಳು ಕೂಡ ಆಲ್ರೆಡಿ ಅವ್ರವ್ರ ಬ್ಯಾಗ್ ತೆಗೆದು ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಅಲ್ಲೇ ಎಲ್ಲ ಚೆಕ್ ಮಾಡ್ಕೊತಾ ಇದ್ರು. ಹಾಗೆ ಅವ್ರ ಖುಷಿ ನೋಡ್ತಿದ್ರೆ ನನಗೂ ತುಂಬಾ ಖುಷಿ ಆಯಿತು. ಈ ವರ್ಷ ಹೀಗೆ ನಡೀತು ನಮ್ಮ ಮನೆಯಲ್ಲಿ ಪೂಜೆ. ವಿಡಿಯೋ ನೋಡ್ತಿರೋರು ನೀವು ಯಾರಾದರೂ ಈ ಪೂಜೆನ ಮಾಡಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಕೂಡ ತಿಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್ ಸೈನಿಂಗ್ ಆಫ್. ಬಾಯ್ ಬಾಯ್.